ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಮಾನಸಕ್ಕೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 600ಕ್ಕೆ 586 ಅಂಕಗಳನ್ನು ಗಳಿಸಿ ಶೇಕಡಾ 97.66 ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಮುಡಿಗೇರಿಸಿಕೊಂಡು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ವಾಣಿಜ್ಯ ವಿಭಾಗದ ಪ್ರಾಂಶುಪಾಲ ಪ್ರಕಾಶ್ ಬಿವಿ ಹರ್ಷ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ರೇಷ್ಮೆ ಬಿತ್ತನೆಕೋಟೆ ಹಿಂಭಾಗದಲ್ಲಿರುವ ಅಕ್ಷರ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಮಾನಸ ಅವರಿಗೆ ಆಡಳಿತ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಕ್ಷರ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳು ಕೇವಲ ಪಾಠ ಪ್ರವಚನಗಳಿಗೆ ಮಾತ್ರ ಸೀಮಿತವಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಮುಂದಿದ್ದಾರೆ. ರಾಜ್ಯ ಮಟ್ಟದಲ್ಲೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಿ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿನಿಯ ಮುಂದಿನ ಜೀವನದ ವಿದ್ಯಾಭ್ಯಾಸ ಉತ್ತುಂಗಕ್ಕೇರಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಆಶೀರ್ವದಿಸಿದರು. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಮಾನಸ ಅವರು ರೈತ ಕುಟುಂಬದ ಈ ವಿದ್ಯಾರ್ಥಿನಿಯು ಕನ್ನಡದಲ್ಲಿ 98, ಇಂಗ್ಲಿಷ್ನಲ್ಲಿ 94, ಅರ್ಥಶಾಸ್ತ್ರದಲ್ಲಿ 98, ವ್ಯವಹಾರ ಅಧ್ಯಯನ 97, ಲೆಕ್ಕಶಾಸ್ತ್ರ 99, ಗಣಿತ ವಿಜ್ಞಾನ 100 ಅಂಕ ಪಡೆದಿದ್ದಾರೆ. ಪಿಯು ಪರೀಕ್ಷೆಯಲ್ಲಿ ಅದ್ವಿತೀಯ ಫಲಿತಾಂಶವನ್ನು ಪಡೆದ ವಿದ್ಯಾರ್ಥಿಗಳನ್ನು ಸಹಕರಿಸಿದ ಪೋಷಕರನ್ನು ತರಬೇತಿಗೊಳಿಸಿದ ಸಿಬ್ಬಂದಿ ಗಜೇಂದ್ರ, ರಾಜೇಶ್ ಕುಮಾರ್, ಭವ್ಯ, ಪ್ರಭಾವತಿ, ಅರ್ಚನಾ, ಸಂಸ್ಥೆ ವ್ಯವಸ್ಥಾಪಕರಾದ ಬಿವಿ ರಮೇಶ್ ಮತ್ತು ಸುಮಂತ್ ರವರನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಬೇಕು, ಹಾಗೆಯೇ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು ಆ್ಯಂಡ್ ಪ್ರತಿದಿನ ಏನು ಮಾಡ್ತಾ ಇರ್ತಾರೆ ಅದನ್ನು ಕವರ್ ಮಾಡ್ಕೊಳ್ತಾ ಇರಬೇಕು. ಫಸ್ಟು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೇಕು, ಕಟ್ ಮಾಡೋದಲ್ಲ. ಹಾಗೆಯೇ ಡೌಟ್ಸ್ನ ಕೇಳಬೇಕು, ಡೌಟ್ಸ್ನ ಕ್ಯಾರಿ ಮಾಡೋದಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಎಫರ್ಟ್ಸ್ ಹಾಕ್ತೀನಿ ಅಂತಂದ್ರೆ ಅಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಯಾವಾಗಿದು ಯಾವ ಥರ ಓದ್ಕೊಳ್ತಿರೋ ಫ್ರಮ್ ದ ಡೇ ಫಸ್ಟ್ ಬಿಗಿನಿಂಗಿಂದನೂ ಹಾಗೆ ಓದ್ಕೊಂಡ್ರೆ ಪ್ರಾಬ್ಲಮ್ಸ್ ಅರೈಸ್ ಆಗಲ್ಲ. ರಿಸಲ್ಟ್ ವಿಲ್ ಬಿ ದೇರ್ ವಿತ್ ಅಸ್ ಅಂತ ಹೇಳ್ಬೋದು. ನೆಕ್ಸ್ಟು ನಿಮ್ಮ ಅಚೀವ್ಮೆಂಟು ಏನಾಗಬೇಕಂತ ಗುರಿ ಇದೆ? ನಾನು IIM ಮಾಡಬೇಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಓದಬೇಕು ಅಂದ್ಕೊಳ್ತಾ ಇದ್ದೀನಿ. ಆಗಿಲ್ಲ, ಸೊ ಆದರೂ ಈಗ ಶಿಡ್ಲಘಟ್ಟ ತಾಲೂಕಿಗೆ ಫಸ್ಟ್ ಬಂದಿದೆ. ಸೊ ಅದಕ್ಕೆ ನೀವು ಏನು ಹೇಳ್ತೀರಿ? ಇರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಪ್ರತಿ ವರ್ಷ ತಂದೆ ಆದಂಥ ಡೆಡಿಕೇಶನ್ ಮತ್ತು ಆರ್ಟ್ಸಲ್ಲಿ ಸ್ವಲ್ಪ ಹಿಂದೆ ಇರ್ಬೋದು, ಬಟ್ ಆ ಟೀಚರ್ಸ್ ಬಾಂಡಿಂಗ್ನ ನಾವು ಇಲ್ಲಿ ಬಿಟ್ಟರೆ ಬೇರೆ ನಮ್ಮ ಕಾಲೇಜ್ ರೆಕಗ್ನೈಸ್ ಆಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಯಾವತ್ತೂ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನನಗೆ ಎಜುಕೇಷನ್ ಸಿಕ್ಕಿಲ್ಲ ಅಂತಲೂ ನಾನು ಹೇಳೋದು ಅಂತಲೂ ಅನಿಸಿಲ್ಲ. ಪ್ರತಿದಿನ ನನ್ನ ಕಾಲೇಜಿಗೆ ಖುಷಿಯಾಗೇ ಬರ್ತಾಯಿದ್ದೆ. ಈವನ್ ಟುಡೇ ಆಲ್ಸೋ ನನಗೇನು ಡೆಫಿನೆಟ್ಲಿ ಇಲ್ಲಿ ಬಂದರೆ ಅವ್ರು ಯಾವತ್ತೂ ಬೇಜಾರು ಪಡೋವಂಥ ಅವಶ್ಯಕತೆ, ದೇ ವಿಲ್ ಬಿ ಹ್ಯಾಪಿ ಇನ್ ದೇರ್ ಲೈಫ್. ಸೊ ಫ್ಯೂಚರ್ಗೆ ವಿಷನ್ ಅನ್ನೋದು ನಮ್ಮ ಕಾಲೇಜಲ್ಲಿ ವಾಣಿಜ್ಯ ವಿದ್ಯಾರ್ಥಿನಿಯಾದಂಥ ಶ್ರೀ ಕುಮಾರಿ ಮಾನಸರವರು ಇವತ್ತು ಶಿಡ್ಲಘಟ್ಟಕ್ಕೆ ಇಡೀ ತಾಲೂಕಿಗೆ 600ಕ್ಕೆ 586 ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ತಾಲೂಕಿಗೆ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯಾಗಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಹಾಗಾಗಿ ಇವತ್ತು ನಮ್ಮ ಆಡಳಿತ ಮಂಡಳಿಯ ಮೂಲಕ ಹಾಗೂ ನಮ್ಮ ಉಪನ್ಯಾಸಕ ಮಿತ್ರರು ನಾವು ಈಕೆಯನ್ನು ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೌರವ ತರ್ತಕ್ಕಂಥ ವಿಚಾರ. ಆತ್ಮೀಯರೇ, ಇವತ್ತು ನಮ್ಮ ಈ ವಾಣಿಜ್ಯ ವಿಭಾಗದಿಂದ ಈ ಮಗು ಇವತ್ತು ಶೈಕ್ಷಣಿಕವಾಗಿ ಇಡೀ ತಾಲೂಕಿಗೆ ಹೆಚ್ಚು ಅಂಕವನ್ನು ತಂದಿರತಕ್ಕಂಥದ್ದು ನಮಗೆ ತೃಪ್ತಿ ತಂದಿದೆ. ಅದೇ ರೀತಿ ನಿರಂತರವಾಗಿ ನಮ್ಮ ಈ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಇವತ್ತು ಕ್ರೀಡಾ ವಿಭಾಗದಲ್ಲಾಗಿರ್ಬೋದು ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಾಗಿರಬಹುದು ಅತಿ ಹೆಚ್ಚು ಮಕ್ಕಳು ಇವತ್ತು ತಾಲೂಕಿನಿಂದ ಮಾತ್ರವಲ್ಲ ಜಿಲ್ಲೆಯಿಂದಲೇ ಅತಿ ಹೆಚ್ಚು ಮಕ್ಕಳು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷದ ವಿಚಾರ. ಹಾಗಾಗಿ ಇವತ್ತು ಈ ಮಗು ಇಡೀ ತಾಲೂಕಿಗೆ ಹೆಚ್ಚು ಅಂಕವನ್ನು ಪಡ್ಕೊಂಡಿರ್ತಕ್ಕಂಥದ್ರಿಂದ ಮಾನಸರವರ ಭವಿಷ್ಯತ್ತು ತುಂಬ ಉತ್ತಮವಾಗಿರಲಿ. ಹಾಗೆ ಆಕೆಯನ್ನು ನಮ್ಮ ಕಾಲೇಜಿಗೆ ದಾಖಲು ಮಾಡಿರ್ತಕ್ಕಂಥ ಅವರ ತಂದೆ ತಾಯಿಯವರು ಅವರಿಗೆ ನಾನು ಹೃದಯಪೂರ್ವಕವಾಗಿ ಇವತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಅಂಕಗಳನ್ನು ಪಡೆಯಲಿಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರು ಪ್ರತಿ ವಿಷಯವಾರು ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.